ಸ್ವೀಕರಿಸಿರುವಂತಹ ಪ್ರಶಸ್ತಿ ಪುರಸ್ಕೃತ ಸನ್ಮಿತ್ರರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಂಗ್ಲೆ ಮಲ್ಲಿಕಾರ್ಜುನ್ ಹಾಗೂ ಅವರ ನೇತೃತ್ವದ ಇಡೀ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕಾರಣ ಏನು ಅಂತೇಳಿದರೆ, ರಾಜ್ಯ ಸಂಘಟನೆಗಳು ಅಂತೇಳಿದರೆ ದೊಡ್ಡ ದೊಡ್ಡ ನಗರಗಳಿಗೆ ಸೀಮಿತವಾಗಿರ್ತಕ್ಕಂಥ ಇಂದಿನ ದಿನಗಳಲ್ಲಿ ಇಂಥ ಒಂದು ತಾಲೂಕು ಕೇಂದ್ರಗಳಲ್ಲೂ ಕೂಡ ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇಲ್ಲಿನ ಜಿಲ್ಲಾ ಘಟಕ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಮಲ್ಲಿಕಾರ್ಜುನ್ ಅವರ ನೇತೃತ್ವದ ಎಲ್ಲ ತಂಡಕ್ಕೂ ಕೂಡ ನಾನು ಮತ್ತೊಮ್ಮೆ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆದ್ಮೇಲೆ ಇವತ್ತು ಪತ್ರಿಕಾ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವಂತಹ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ವತಿಯಿಂದ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬರೀ ತಾಲೂಕು ಕೇಂದ್ರ ಅಷ್ಟೇ ಬೇಕಾಗಿತ್ತು. ವಿವಿಧ ಕಾರ್ಯಕ್ರಮಗಳು ಒತ್ತಡಗಳು ಎಲ್ಲರೂ ಕೂಡ ಕಾರ್ಯಕ್ರಮ ಮಾಡಿದರೆ ಸೌಲಭ್ಯಗಳನ್ನು ಕೊಡಲಿಕ್ಕೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಶಾಸಕರು ಹೇಳಿರೋ ಹಾಗೆ ಇಡೀ ಜುಲೈ ಮಾಸಾದ್ಯಂತ ವಿವಿಧೆಡೆಗಳಲ್ಲಿ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಕ್ಕಂಥದ್ದು ಸಂಪ್ರದಾಯ. ಈಗ ನಾವು ಇಲ್ಲಿ ಈ ವರ್ಷ 183ನೇ ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಂದರೆ ಪತ್ರಿಕಾ ದಿನಾಚರಣೆ ಆರಂಭ ಮಾಡಿದ್ದು ವಿಳಂಬ ಆದರೂ ಕೂಡ 1843ರಲ್ಲಿ ಮಂಗಳೂರಿನಲ್ಲಿ ಆರಂಭವಾದಂತಹ ಮಂಗಳೂರು ಸಮಾಚಾರ ಪತ್ರಿಕೆಯ ನೆನಪು ಮತ್ತು ಪತ್ರಕರ್ತರ ಜವಾಬ್ದಾರಿಯನ್ನು ನೆನಪು ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಪತ್ರಿಕಾ ದಿನಾಚರಣೆಯನ್ನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಸಾಮಾನ್ಯವಾಗಿ ಈ ಪತ್ರಿಕಾ ದಿನಾಚರಣೆ ಮಾಡಲಿಕ್ಕೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದರೆ, ಮಂಗಳೂರು ಸಮಾಚಾರ ಪತ್ರಿಕೆ 1843ರಲ್ಲಿ ರೆವರೆಂಡ್ ಹರ್ಮನ್ ಮೊಗ್ಲಿಂಗ್ ಅಂತಕ್ಕಂತಹ ಒಬ್ಬ ಕ್ರೈಸ್ತ ಮಿಷನರಿ, ಕ್ರೈಸ್ತ ಪಾದ್ರಿ ಅಂತ ನಾವೇನು ಹೇಳ್ತೇವೆ, ಅವರು ಜರ್ಮನ್ನಿಂದ ಮತ ಪ್ರಚಾರಕ್ಕೋಸ್ಕರವಾಗಿ ಸೀದಾ ನಮ್ಮ ಭಾರತದ ಅದರಲ್ಲೂ ಕರ್ನಾಟಕದ ಮಂಗಳೂರಿಗೆ ಬಂದು ಇಳಿತಾರೆ. ಬಂದು ಇಳಿದ ನಂತರ ಅವರು ಜರ್ಮನಿನ ಯುರೋಪ್ ದೇಶದ ಬಹುತೇಕ ಭಾಷೆಗಳನ್ನು ಅವರು ಕಲಿತವರಾಗಿದ್ದರಿಂದ ಕರ್ನಾಟಕಕ್ಕೆ ಆಗ ತಾನೇ ಬಂದರೂ ಕೂಡ ಕೊಂಕಣಿ, ತುಳು ಮತ್ತು ಕನ್ನಡ ಭಾಷೆಯ ಮೇಲೆ ಹಿಡಿತವನ್ನು ಸಾಧಿಸುವುದರ ಜೊತೆಗೆ, ಭಾಷೆಯನ್ನು ಕಲಿಯುವುದರ ಜೊತೆಗೆ ಈ ಮೂರೂ ಭಾಷೆಗಳ ಜನಜೀವನವನ್ನು ಅರಿತು ಅವರು ಈ ಭಾಗದ ಜನಕ್ಕೆ ಬೇಕಾಗಿರುವಂತಹ ಮೊಟ್ಟ ಮೊದಲನೆಯ ಪತ್ರಿಕೆಯನ್ನು ಆರಂಭ ಮಾಡ್ತಾರೆ. ಆ ಪತ್ರಿಕೆ ಹೆಸರೇ ಮಂಗಳೂರು ಸಮಾಚಾರ ಅಂತ. ಆ ಪತ್ರಿಕೆ ಆರಂಭದಲ್ಲಿ ಕಲ್ಲಚ್ಚಿನಲ್ಲಿ ಮುದ್ರಣ ಆಗ್ತಾ ಇರ್ತದೆ. 4 ಪುಟಗಳ ಪತ್ರಿಕೆ ಮುದ್ರಣಗೊಂಡು ಓದುಗರ ಕೈ ಸೇರುತ್ತೆ. ಅವತ್ತಿನ ದಿವಸ 183 ವರ್ಷಗಳ ಹಿಂದೆ ಮಂಗಳೂರು ಸಮಾಚಾರ ಪತ್ರಿಕೆಯ ಬೆಲೆ 1 ಪೈಸೆ. 1 ಪೈಸೆಗೆ ಅಂದರೆ 1 ಪೈಸೆಗೆ ಅವತ್ತು ಅಷ್ಟು ಮೌಲ್ಯ ಇತ್ತು. ಇಲ್ಲಿ ಬಹುತೇಕ ಜನ ಮುಂದೆ ಹಿರಿಯರು ಕೂಡ ಕುಂತಿದ್ದಾರೆ. ನಾವೆಲ್ಲರೂ ಕೂಡ ಪೈಸೆಗಳನ್ನು ನೋಡಿದ್ದೀವಿ, ಆಣೆಗಳನ್ನು ನೋಡಿದ್ದೀವಿ. ಇತ್ತೀಚಿನ ಈ 2000 ವರ್ಷದ ಈಚೆಗೆ ಜನಿಸಿರ್ತಕ್ಕಂಥವ್ರು ಪೈಸಾ ಆಣೆ ಅಂತೇಳಿದರೆ ಅದೇನಿರ್ಬೋದು ಅಂತೇಳಿ ಆಶ್ಚರ್ಯದಿಂದ ನೋಡ್ತಾರೆ. ಹಾಗಾಗಿ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ಆರಂಭದಲ್ಲಿ ಪಾಕ್ಷಿಕ ಪತ್ರಿಕೆಯಾಗಿ ಹೊರತರೋದ್ರ ಮೂಲಕವಾಗಿ ಅವರು ಒಂದು ಕನ್ನಡ ಪತ್ರಿಕೋದ್ಯಮಕ್ಕೆ ಒಂದು ಆರಂಭವನ್ನು ಕೊಡ್ತಾರೆ. ಹಾಗಾಗಿ ಅವರಿಗೆ ನಮ್ಮ ಕನ್ನಡ ಪತ್ರಿಕೋದ್ಯಮದ ಮೂಲ ಪುರುಷ ಮತ್ತು ಕನ್ನಡ ಪತ್ರಿಕೋದ್ಯಮದ ಪಿತಾಮಹ ರೆವರೆಂಡ್ ಹರ್ಮನ್ ಮೊಗ್ಲಿನ್
ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಆ ನಂತರ ಈ ಪತ್ರಿಕೆ ಬಳ್ಳಾರಿಯಲ್ಲಿ ಮುದ್ರಣ ಮಾಡಲಿಕ್ಕೆ ಶುರುವಾಗ್ತದೆ. ಮಂಗಳೂರು ಸಮಾಚಾರ 9 ತಿಂಗಳು ಮಾತ್ರ ಪತ್ರಿಕೆ ಬರುತ್ತೆ. ಆ ನಂತರ ಕನ್ನಡ ಸಮಾಚಾರ ಅಂತ ಹೇಳಿ ಆ ಒಂದು ಪತ್ರಿಕೆಯನ್ನು ಕನ್ನಡ ಸಮಾಚಾರ ಅಂತೇಳಿ ಬಳ್ಳಾರಿಯಿಂದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಷ್ಟು ಕನ್ನಡ ಪತ್ರಿಕಾ ದಿನಾಚರಣೆ ಅಂಗವಾಗಿ 4 ಮಾತುಗಳು ಹೇಳಿದ ಮೇಲೆ ಪತ್ರಿಕೆಗಳು ಯಾಕೆ ಹುಟ್ಕೊಂಡು ಅಂತಕ್ಕಂಥದ್ದು ಒಂದೆರಡು ಮಾತುಗಳಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಅನ್ಯಾಯಕ್ಕೆ ಒಳಗಾಗಿರುವಂತಹ ದೀನದಲಿತರ, ದನಿ ಇಲ್ಲದವರ, ಶೋಷಣೆಗೆ ಒಳಗಾದಂಥವರ, ಆಡಳಿತ ನಡೆಸುವಂತಹವರ ದಬ್ಬಾಳಿಕೆಯನ್ನು ಖಂಡಿಸುವಂತಹ ಕಾರ್ಯಕ್ಕೆ ಕೈ ಹಾಕ್ತಂಥವರು ಅಂದು ಪತ್ರಕರ್ತರು. ಆ ನಿಟ್ಟಿನಲ್ಲಿ ಪತ್ರಕರ್ತರು ಸಾಕಷ್ಟು ಜನ ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ನಮ್ಮ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರುವಂತಹ ವಿಶ್ವಜ್ಞಾನಿ, ಇಡೀ ವಿಶ್ವವೇ ವಿಶ್ವಜ್ಞಾನಿ ಅಂತ ಹೇಳಿ ಒಪ್ಪಿಕೊಂಡಿರುವಂತಹ ನಿಮ್ಮೆಲ್ಲರ ಮೆಚ್ಚಿನ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೂಡ 5 ಪತ್ರಿಕೆಗಳನ್ನು ಆರಂಭ ಮಾಡ್ತಾರೆ. ಮೊಟ್ಟ ಮೊದಲನೇದಾಗಿ ಅವರು ಸಾಮಾಜಿಕ ಮತ್ತು ಸಮಾನತೆ ಮತ್ತು ದಲಿತರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಕೊಡ್ಲಿಕ್ಕೋಸ್ಕರವಾಗಿ ಅವರು ಪತ್ರಿಕೋದ್ಯಮವನ್ನು ಪ್ರವೇಶ ಮಾಡ್ತಾರೆ. 1920ರಲ್ಲಿ ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯನ್ನು ತರ್ತಾರೆ. ಅವರು ಮೂಕರಿಗೆ ಅಂದರೆ ಸಮಾಜದಲ್ಲಿ ದನಿ ಇಲ್ಲದವರಿಗೆ ದನಿ ಕೊಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಮೂಕನಾಯಕ ಅಂತಕ್ಕಂಥ ಪತ್ರಿಕೆಯನ್ನು ತರ್ತಾರೆ. ಆನಂತರ 1927ರಲ್ಲಿ ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಯನ್ನು ತರ್ತಾರೆ. ಆ ದಿನಗಳಲ್ಲಿ ಶೋಷಣೆಗೆ ಒಳಗಾಗಿರುವಂತಹ ಮೇಲ್ವರ್ಗದವರಿಂದ ಸಮಾಜದಲ್ಲಿ ಕ್ಲಿಷ್ಟ ಪರಿಸ್ಥಿತಿಯನ್ನು ಅನುಭವಿಸುವಂತಹ ಜನರಿಗೆ ಭಾರತದಿಂದ ಬಹಿಷ್ಕೃತಗೊಂಡಂತಹ ಸಮಾಜದ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಹಿಷ್ಕೃತ ಭಾರತ ಅಂತಕ್ಕಂಥ ಪತ್ರಿಕೆಯನ್ನು ತರ್ತಾರೆ. ಅದೇ ರೀತಿ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಕೂಡ, ಈ ದೇಶದಲ್ಲಿ ಜನಿಸಿರುವಂತಹ ಎಲ್ಲರಿಗೂ ಕೂಡ ಸಮಾನತೆಯನ್ನು ಒದಗಿಸಿಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 1928ರಲ್ಲಿ ಅಂಬೇಡ್ಕರ್ ಅವರು ಸಮಾನತಾ ಅಂತಕ್ಕಂಥ ಪತ್ರಿಕೆಯನ್ನು ಕೂಡ ತರ್ತಾರೆ. ಆ ನಂತರ ಈ 1930ರಲ್ಲಿ ಮತ್ತೊಂದು ವಾರಪತ್ರಿಕೆಯನ್ನು ಜನತಾ ಅನ್ನೋ ಹೆಸರಿನಲ್ಲಿ ತರೋದ್ರ ಮೂಲಕವಾಗಿ ಆ ಒಂದು ವಾರಪತ್ರಿಕೆಯ ಮೂಲಕವಾಗಿ ಜನಜಾಗೃತಿಗೊಳಿಸ್ತಕ್ಕಂಥ ಕೆಲಸವನ್ನು ಅವರು ಅಂದಿನ ದಿನಗಳಲ್ಲೇ ಮಾಡೋದ್ರ ಜೊತೆಗೆ ಸ್ವಾತಂತ್ರ್ಯ ನಂತರದಲ್ಲಿ 1956ರಲ್ಲಿ ನಮ್ಮ ದೇಶ ಹೇಗಿರಬೇಕು, ಇಲ್ಲಿರ್ತಕ್ಕಂಥ ಜನಕ್ಕೆ ಯಾವ ರೀತಿ ಸಮಾನತೆ, ನ್ಯಾಯ, ನೀತಿ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಬುದ್ಧ ಭಾರತ ಅಂತಕ್ಕಂಥ ಪತ್ರಿಕೆಯನ್ನು ತರೋದ್ರ ಮೂಲಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 5 ಪತ್ರಿಕೆಗಳನ್ನು ಆರಂಭ ಮಾಡುವ ಮೂಲಕ ಪತ್ರಿಕೋದ್ಯಮಕ್ಕಿಗೂ ಕೂಡ ನಮ್ಮ ದೇಶಕ್ಕೆ ಯಾವ ರೀತಿ ಸಂವಿಧಾನ ಕೊಟ್ಟರೋ ಅದೇ ರೀತಿ ದೇಶಕ್ಕೆ ಅತ್ಯುತ್ತಮವಾದ ಪತ್ರಿಕೆಗಳನ್ನು ಕೊಟ್ಟಿರ್ತಕ್ಕಂಥ ಹೆಗ್ಗಳಿಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಕಾಯಕ ಪತ್ರಕರ್ತರ ಧ್ವನಿ ಮತ್ತು ಜಿಲ್ಲಾ ಘಟಕ ಮತ್ತು ತಾಲೂಕು ಘಟಕದವರು ನನಗೆ ಡಿ ವಿ ಗುಂಡಪ್ಪ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಅದಕ್ಕೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಎಲ್ಲ ರಾಜ್ಯ ಪದಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ತಾಲೂಕು ಪದಾಧಿಕಾರಿಗಳಿಗೂ ಮತ್ತು 3 ದಶಕದ ಮಿತ್ರ ದಲಿತ ಸಿಂಹ ವೀರಣ್ಣ ದ್ಯಾಮರಾಜ್ ಎಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ.